ರಾಜ್ಯದ ಧ್ವನಿಯನ್ನು ತಲುಪಿಸುವವರು ಮಾಧ್ಯಮದವರು. ಇವರನ್ನೇ ವಿಧಾನಸೌಧದ ಒಳಗೆ ಬಿಡುವುದಿಲ್ಲ ಎಂದಾದರೆ ವಿಧಾನಸೌಧದೊಳಗಿರುವ ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ಮಂತ್ರಿಗಳು ಮಜಾ ಮಾಡಬಹುದು, ಲಂಚ ಪಡೆಯಬಹುದು. ಆದ್ದರಿಂದ ಮಾಧ್ಯಮದವರಿಗೆ ವಿಧಾನಸೌಧ ಪ್ರವೇಶ ನಿಷೇಧವನ್ನು ಸರ್ಕಾರ ಕೂಡಲೇ ವಾಪಸ್ಸು ಪಡೆಯಬೇಕು. ನಾನು ಈ ಬಗ್ಗೆ ಇಡೀ ರಾಜ್ಯಾದ್ಯಂತ ತೀವ್ರ ಹೋರಾಟ ಮಾಡಬೇಕಾಗುತ್ತದೆ. 15 ದಿವಸ ಕಾಲಾವಕಾಶವನ್ನು ಸರ್ಕಾರಕ್ಕೆ ನೀಡುತ್ತೇನೆ. ಅಷ್ಟರೊಳಗೆ ಮಾಧ್ಯಮದವರನ್ನು ವಿಧಾನಸೌಧದೊಳಗೆ ಬಿಡದಿದ್ದರೆ ವಿಧಾನಸೌಧದ ಮುಂದೆ ಮಲಗಿ ರಾಜ್ಯಾದ್ಯಂತ ಚಳವಳಿಗೆ ಕರೆ ನೀಡುತ್ತೇವೆ ಎಂದು ಕನ್ನಡ ವಾಟಾಳ್ ಪಕ್ಷದ ರಾಜ್ಯಾಧ್ಯಕ್ಷ ವಾಟಾಳ್ ನಾಗರಾಜ್ ಎಚ್ಚರಿಕೆ ನೀಡಿದ್ದಾರೆ. ಲಂಚ ಪಡಿಬಹುದು, ಆದರೆ ರಾಜ್ಯದ ಧ್ವನಿಯಾಗಿರುವ ಮಾಧ್ಯಮಗಳು ವಿಧಾನಸೌಧದ ಒಳಗೆ ಬರಬಾರದು ಅಂತ ಹೇಳಿರೋದು ಸರಿಯಲ್ಲ. ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಈ ಬಗ್ಗೆ ಇಡೀ ರಾಜ್ಯಾದ್ಯಂತ ತೀವ್ರ ಹೋರಾಟ ಮಾಡ್ತೀವಿ. ಮಾಧ್ಯಮಗಳು ಉಳಿಬೇಕಾಗಿದೆ, ಪ್ರಜಾಪ್ರಭುತ್ವ ಉಳಿಬೇಕಾಗಿದೆ. ಪ್ರಜಾಪ್ರಭುತ್ವ ಅಂದ್ರೆ ಮಾಧ್ಯಮಗಳನ್ನ ಕಡೆಗಾಣಿಸ್ತಕ್ಕಂಥದ್ದು ಗೌರವ ಅಲ್ಲ. ಆ ದೃಷ್ಟಿಯಿಂದ ಇನ್ನು 15 ದಿವಸ ಸರ್ಕಾರಕ್ಕೆ ನಾನು ಕಾಲಾವಕಾಶ ಕೊಡ್ತೇವೆ. 15 ದಿವಸದೊಳಗಾಗಿ ಮಾಧ್ಯಮದವರನ್ನ ವಿಧಾನಸೌಧದ ಒಳಗೆ ಬಿಡದಿದ್ರೆ ವಿಧಾನಸೌಧದ ಬಾಗಿಲಿನಲ್ಲಿ ಮಲಗಿ ರಾಜ್ಯಾದ್ಯಂತ ಚಳುವಳಿಯನ್ನ ಆರಂಭ ಮಾಡ್ತೇವೆ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತೇನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಕಳಕಳಿಯಿಂದ ಮನವಿ ಮಾಡ್ತೀನಿ. ಇದು ಸರಿಯಲ್ಲ. ಖಂಡಿತ ನಿಮ್ಮ ಮೇಲೆ ಗೌರವ ಇದೆ. ಈ ಒಂದು ವ್ಯವಸ್ಥೆ ಹಾಳಾಗತ್ತೆ. ನಿಮ್ ಗೌರವ, ನಿಮ್ ಸರ್ಕಾರದ ಮೇಲೆ ಇರ್ತಕ್ಕಂಥ ಎಲ್ಲವೂ ಹೋಗುತ್ತೆ. ಕೂಡಲೇ ಮಾಧ್ಯಮದವರನ್ನ ವಿಧಾನಸೌಧಕ್ಕೆ ಬಿಡಬೇಕು ಅಂತೇಳಿ ಕನ್ನಡ ಚಳವಳಿ ವಾಟಾಳ್ ಪಕ್ಷ ತೀವ್ರವಾಗಿ ಒತ್ತಾಯ ಮಾಡ್ತೀವಿ. ಕನ್ನಡ ಶಾಲೆಗಳನ್ನ ಮುಚ್ತಾ ಇದ್ದಾರೆ, ಇಂಗ್ಲಿಷ್ ಶಾಲೆಗಳಿಗೆ ಅನುಮತಿ ಕೊಡ್ತಾ ಇದ್ದಾರೆ. ಸರ್ಕಾರ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅನುಮತಿ ಕೊಡದೇ ಇದ್ರೆ ಕನ್ನಡ ಮಾಧ್ಯಮ ಶಾಲೆಗಳನ್ನ ಉಳಿಸದೇ ಇದ್ರೆ 6ನೇ ತಾರೀಕು ಆಯವ್ಯಯದಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಕೊಡಬೇಕಾದಂತ ಹಣ ಮತ್ತು ಉಪಾಧ್ಯಾಯರ ನೇಮಕ ಮತ್ತು ಕನ್ನಡ ಶಾಲೆಗಳನ್ನ ಅನುಮತಿ, ಇದರ ಜೊತೆಗೆ 56,000 ನೇಮಕಾತಿ ಮಾಡ್ತಾ ಇದ್ದೀರಿ. ಈ 56,000 ನೇಮಕ, ಇದರಲ್ಲಿ ಕನಿಷ್ಠ ಉತ್ತರ ಕರ್ನಾಟಕಕ್ಕೆ, ಹೈದರಾಬಾದ್ ಕರ್ನಾಟಕಕ್ಕೆ 50 ಭಾಗ ಹಂಚಿ ಬಹಳ ಹಿಂದುಳಿದ ಪ್ರದೇಶ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಮತ್ತು 50,000 ಉದ್ಯೋಗ ಕನ್ನಡಿಗರಿಗೆ ಕೊಡಬೇಕು. ಈ ಬಗ್ಗೆ ಎಲ್ಲ ಸಾಹಿತಿಗಳು, ಕವಿಗಳು, ಕನ್ನಡ ಸಾಹಿತ್ಯ ಪರಿಷತ್, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ತೀವ್ರವಾಗಿ ಸರ್ಕಾರದ ಮೇಲೆ ಒತ್ತಾಯ ತರಬೇಕು. ಇದುವರೆಗೂ ಸರ್ಕಾರ, ಮುಖ್ಯಮಂತ್ರಿಗಳು ವಿವಿಧ ಇಲಾಖೆಯವರನ್ನ ಕರೆದು ಆ ಇಲಾಖೆಯ ಬಗ್ಗೆ ಅವರ ಪರಿಸ್ಥಿತಿಯನ್ನ ಕೇಳಿದ್ದಾರೆ. ಇಲ್ಲಿನವರೆಗೂ ಕನ್ನಡ ಹೋರಾಟಗಾರರಾಗ್ಲಿ, ಕನ್ನಡ ಸಾಹಿತ್ಯ ಪರಿಷತ್ನಾಗ್ಲಿ ಯಾರನ್ನು ಕರೆದು ಮಾತನಾಡಿಲ್ಲ. ಕನ್ನಡವನ್ನ ಕಡೆಗಣಿಸಿದ್ದಾರೆ. ಕರ್ನಾಟಕದಲ್ಲಿ ಕನ್ನಡವನ್ನ ಕಡೆಗಣಿಸಿದ್ದಾರೆ. ಈ ದೃಷ್ಟಿಯಿಂದ ಬಜೆಟ್ ಆಯವ್ಯಯ 6ನೇ ತಾರೀಕು ಕನ್ನಡ ಮಾಧ್ಯಮ, ಕನ್ನಡ ಭಾಷೆ, ಕನ್ನಡ ಶಾಲೆಗಳು ಕನ್ನಡ ನೇಮಕ ಮಾಡದೇ ಇದ್ರೆ ಕರ್ನಾಟಕ ಬಂದ್ಗೆ ಎಲ್ಲ ಕನ್ನಡ ಪರ ಸಂಘಟನೆಗಳು ಒಗ್ಗಟ್ಟಾಗಿ ಸೇರಿ
ಕರ್ನಾಟಕ ಬಂದ್. ಆಯವ್ಯಯದಲ್ಲಿ ಕನ್ನಡವನ್ನ ಕಡೆಗಾಣಿಸ್ತಾರೆ, ಕನ್ನಡ ಮಾಧ್ಯಮ ಶಾಲೆಗಳನ್ನ ಕಡೆಗಾಣಿಸ್ತಾರೆ. ಖಂಡಿತವಾಗಿ ಇಡೀ ರಾಜ್ಯ ಕರ್ನಾಟಕ, ಅಖಂಡ ಕರ್ನಾಟಕ ಬಂದ್. ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಸಮಗ್ರ ಕರ್ನಾಟಕ ಎಲ್ಲ ಕನ್ನಡ ಪರ ಸಂಘಟನೆಗಳು ಸಭೆ ಕರಿತೀವಿ, ತೀರ್ಮಾನ ಮಾಡ್ತೀವಿ. ಭಾರಿ ಕರ್ನಾಟಕ ಬಂದ್ ಅನ್ನ ಕರೆ ಕೊಡ್ತೀವಿ. ಕನ್ನಡಕ್ಕಾಗಿ ಕರ್ನಾಟಕ ಬಂದ್, ಕನ್ನಡಿಗರಿಗಾಗಿ ಕರ್ನಾಟಕ ಬಂದ್, ಕನ್ನಡ ಶಾಲೆಗಳಿಗಾಗಿ ಕರ್ನಾಟಕ ಬಂದ್, ಕನ್ನಡ ಉದ್ಯೋಗಕ್ಕಾಗಿ ಕರ್ನಾಟಕ ಬಂದ್.